ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ವಿಜಯೇಂದ್ರಗೆ ಕುತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯ ಮೇಲೆ ಅದ್ಯಾಕೋ ಪದೇ ಪದೇ ಎಲ್ಲರ ಕಣ್ಣು ಬೀಳ್ತಾ ಇದೆ. ವಿಜಯೇಂದ್ರ ಅವರು ಯಡಿಯೂರಪ್ಪನವರ ಪುತ್ರ ಅನ್ನುವ ಒಂದೇ ಒಂದು ಕಾರಣಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಡ್ಲಾಯಿತು ಅನ್ನುವಂತಹ ಮಾತುಗಳು ಅವರನ್ನ ಪಟ್ಟಕ್ಕೆ ಏರಿಸಿದಾಗಿನಿಂದಲೂ ಕೂಡ ಕೇಳಿ ಬರ್ತಾನೆ ಇದ್ದಾವೆ. ಜನವರಿವರೆಗೆ ಮಾತ್ರ ವಿಜಯೇಂದ್ರಗೆ ರಿಲೀಫ್. ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಮೇಲೆ ತೂಗುಗತ್ತಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುಮಾರ್ ಬಂಗಾರಪ್ಪ ಕಣ್ಣು. ಬಣ ರಾಜಕೀಯದ ಎಫೆಕ್ಟ್ ರಾಜ್ಯಾಧ್ಯಕ್ಷ ಹುದ್ದೆ ಮೇಲೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಅನೇಕ ನಾಯಕರು ವಿಜಯೇಂದ್ರ ವಿರುದ್ಧ ಹರಿಹಾಯ್ತಾನೆ ಇದ್ದಾರೆ. ಒಂದ್ ಕಡೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ಅವರಿಗೆ ಇನ್ನೂ ಕೂಡ ವಯಸ್ಸಿದೆ, ಹಾಗಾಗಿ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ಮಾತನ್ನ ಹೇಳ್ತಾರೆ. ಆದರೆ ಈಗ ಇಡೀ ಬಿಜೆಪಿ ವಲಯದಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೆಳಗಿಳಿಸ್ತಿದ್ದಾರಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಈಗ ನಡೀತಾ ಇದೆ. ಪ್ರಜಾಧ್ವನಿ ಟಿವಿ ಕೆಲವು ದಿನಗಳ ಹಿಂದಷ್ಟೇನೆ ಸದ್ಯಕ್ಕೆ ಮಾತ್ರ ವಿಜಯೇಂದ್ರಗೆ ರಿಲೀಫ್ ಅನ್ನುವಂಥದ್ದನ್ನ ಘಂಟಾಘೋಷವಾಗಿ ಹೇಳಿತ್ತು. ಪ್ರಜಾಧ್ವನಿ ಟಿವಿಯ ವರದಿ ಈಗ ನಿಜ ಆಗ್ತಾ ಇರುವಂಥ ಸನ್ನಿಹಿತ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ವಿಜಯೇಂದ್ರ ಅವರ ಆಪ್ತ ವಲಯವೇ ಯಡಿಯೂರಪ್ಪನವರ ಹೆಸರಿನಲ್ಲಿ ಒಂದು ದೊಡ್ಡ, ಅವರ ಜನ್ಮ ದಿನಾಚರಣೆಯ ಹೆಸರಿನಲ್ಲಿ ದೊಡ್ಡ ಸಮಾವೇಶವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ದಾವಣಗೆರೆಯಲ್ಲಿ ಈಗಾಗಲೇ ಸುಮಾರು 25ಕ್ಕೂ ಹೆಚ್ಚು ಶಾಸಕರು ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಿ ಈಗ ಆ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಯಾವ ಸಮಾವೇಶಗಳು ಪ್ರತ್ಯೇಕವಾಗಿ ಆಗಬಾರದು, ಅದು ಯಾವುದೇ ಬಣದಿಂದಲೂ ಆದರೂ ಸರಿ ಅನ್ನುವಂಥ ಮಾತುಗಳನ್ನ ಹೇಳುತ್ತಿದ್ದಾರೆ. ಒಂದ್ ಕಡೆಯಲ್ಲಿ ಯತ್ನಾಳ್ ಅವರು ನನ್ನ ವಿರುದ್ಧ ಇವರು ಸಭೆ ಮಾಡಿದಷ್ಟು ನನಗೆ ಅನುಕೂಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರ ಬಣ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಯತ್ನಾಳ್ ಅವರ ಬಣ ಇನ್ನೊಂದು ಕಡೆಗೆ ಸಾಕಷ್ಟು ಸರ್ಕಸ್ ಅನ್ನ ನಡೆಸ್ತಾ ಇದ್ದಾವೆ. ಆದರೆ ಇಲ್ಲಿ ಕುತ್ತು ಬಂದಿರುವಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ. ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಯತ್ನಾಳ್ ಹಾಗೂ ಅವರ ಟೀಮು ಸಾಕಷ್ಟು ಪ್ರಯತ್ನವನ್ನು ನಡೆಸ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಆದರೆ BY ವಿಜಯೇಂದ್ರ ಅವರು ಇನ್ನೂ ಕೂಡ ವಯಸ್ಸಿದೆ, ಹಾಗಾಗಿ ಅಲ್ಲಿಗೆ ಅನುಭವಿ ರಾಜಕಾರಣಿಯನ್ನ ಕೂರಿಸಬೇಕು ಅನ್ನುವಂಥದ್ದು ರಮೇಶ್ ಜಾರಕಿಹೊಳಿ ಹಾಗೂ ಯತ್ನಾಳ್ ಸೇರಿದಂತೆ ಹಲವರ ಒಂದು ರೀತಿಯ ವಾದ. ಆದರೆ ಈಗ ಮೊದಲ ಬಾರಿಗೆ ಶಿವಮೊಗ್ಗದಲ್ಲಿ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಗೆ ಕುಮಾರ್ ಬಂಗಾರಪ್ಪನವರು ರಾಜ್ಯಾಧ್ಯಕ್ಷ ಹುದ್ದೆಗೆ ನಾನು ರೆಡಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಎಲ್ಲ ಒಂದು ಕಡೆಗೆ ಅಧಿವೇಶನ, ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅಧಿವೇಶನ ಮುಗಿದ ಬಳಿಕ ಪ್ರಾಬಬಲಿ ಈಗಾಗಲೇ ಪ್ರಜಾಧ್ವನಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಜನವರಿ ಸಂದರ್ಭದಲ್ಲಿ, ಜನವರಿ ಮೊದಲನೇ ವಾರ ಇರ್ಬೋದು, ಜನವರಿ ಕೊನೆ ವಾರ ಇರ್ಬೋದು, ಈ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಬೇರೆಯವರನ್ನ ತಯಾರು ಮಾಡುವಂತ ಸಾಧ್ಯತೆ ಇದೆ ಅಥವಾ ಅವರನ್ನ ಕೂರಿಸುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಬಲ್ಲ ಮೂಲಗಳಿಂದ ಸಿಕ್ಕಿರ್ತಕ್ಕಂಥ ಮಾಹಿತಿ. ಯಾಕೆ ಅಂದರೆ, ವಕ್ಫ್ ವಿಚಾರದಲ್ಲಿ ಯತ್ನಾಳ್ ಅವರು ಏನೇ ವಿಜೇಂದ್ರ ವಿರುದ್ಧ ಆರೋಪ ಮಾಡಿದ್ರು ಕೂಡ ವಕ್ಫ್ ವಿಚಾರದಲ್ಲಿ ಬಹಳ ಸ್ಪಷ್ಟವಾದ ಮತ್ತು ನಿಖರವಾದ ಮಾಹಿತಿಯನ್ನ ಕೇಂದ್ರದ ನಾಯಕರಿಗೆ ಯತ್ನಾಳ್ ಟೀಮ್ ಕೊಟ್ಟಿದೆ. ಇಡೀ ಕರ್ನಾಟಕದಾದ್ಯಂತ ಓಡಾಡಿ ಮಾಹಿತಿಯನ್ನ ಸಂಗ್ರಹಿಸಿ ವಕ್ಫ್ ವಿಚಾರದಲ್ಲಿ ಬಿಜೆಪಿಗೆ ಬೇಕಾದಂತ ಒಂದು ಫೈಲ್ ಅನ್ನ ರೆಡಿ ಮಾಡಿ ಕೊಟ್ಟಿದೆ. ಸೊ ಇದು ಬಿಜೆಪಿಯ ಪರವಾಗಿ ಯಾರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಸ್ಪಷ್ಟ ನಿಲುವು ಹೈಕಮಾಂಡ್ ನಾಯಕರಿಗೆ ಸಿಕ್ಕಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು, ಎರಡನೆಯದು, ವಿಜಯೇಂದ್ರ ಅವರಿಗೆ ಇನ್ನೂ ಕೂಡ ರಾಜಕಾರಣದಲ್ಲಿ ಬೆಳೆಯಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಆದರೆ ಹಿರಿಯ ನಾಯಕರನ್ನ ಪರಿಗಣಿಸಬೇಕು, ಜೊತೆಗೆ ಹಳೆಬೇರೆ ಹೊಸ ಚಿಗುರು ಅನ್ನೋ ರೀತಿಯಲ್ಲಿ ಹಿರಿಯರು ಮತ್ತೆ ಹೊಸಬರನ್ನ ಒಟ್ಟಿಗೆ ಮೇಳೈಸಿಕೊಂಡು ಹೋಗುವಂತ ನಾಯಕತ್ವ ಕರ್ನಾಟಕಕ್ಕೆ ಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳ ಸ್ಪಷ್ಟವಾಗಿ ಜೊತೆಗೆ ಪ್ರಬಲವಾಗಿ ಆಡಳಿತ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರತಿಪಕ್ಷದಲ್ಲ ಕೂತಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಬಹಳ ಪ್ರಬಲವಾಗಿರಬೇಕು, ಜೊತೆಗೆ ನಿಷ್ಪಕ್ಷಪಾತವಾಗಿ ರಾಜಕಾರಣವನ್ನ ಮಾಡಬೇಕು, ಪಕ್ಷದ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ನಿಲುವು ರಾಷ್ಟ್ರೀಯ ನಾಯಕರದ್ದು. ಸೊ ಆ ಕಾರಣಕ್ಕಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕಲೇಬೇಕು ಅನ್ನೋದಾದ್ರೆ ಬಿಜೆಪಿಯ
ಮೇಟಿಯನ್ನು ಹಿಡಿಯುವಂಥವರು ಪ್ರಬಲವಾಗಿರಬೇಕು. ಕೇವಲ ಆರ್ಥಿಕವಾಗಿಯೋ ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ಅಥವಾ ಜಾತಿಯ ಕಾರಣಕ್ಕೆ ಪ್ರಬಲರು ಅನಿಸ್ಕೊಂಡ್ರೆ ಸಾಕಾಗೋದಿಲ್ಲ. ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಆಗಬೇಕು. ಜೊತೆಗೆ ಸರ್ಕಾರವನ್ನ ನಿಷ್ಪಕ್ಷಪಾತವಾಗಿ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಆ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಹೊಸ ನಾಯಕತ್ವವನ್ನು ಹುಟ್ಟುಹಾಕುವಂಥ ಕೆಲಸ ಆಗಬೇಕಾಗಿದೆ. ಅದರ ಪ್ರಯತ್ನ ಈಗ ನಡೀತಾ ಇದೆ. ಆದರೆ ಈ ಹುದ್ದೆಗೆ ಈಗ ಕುಮಾರ್ ಬಂಗಾರಪ್ಪನವರು ನಾನು ಈ ಹುದ್ದೆಗೆ ರೆಡಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಯತ್ನಾಳ್ ಟೀಮ್ನಲ್ಲಿ ಕುಮಾರ್ ಬಂಗಾರಪ್ಪನವರು ಕೂಡ ಗುರುತಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಯತ್ನಾಳು ಈ ಹಿಂದೆ ಒಂದು ಮಾತನ್ನ ಹೇಳಿದ್ರು, ಅದನ್ನು ನಾವು ಮತ್ತೆ ನೆನಪಿಸ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಮಾತ್ರ ಅಲ್ಲ, ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ನಮ್ಮ ಬಣದ ನಾಯಕರೇ ಆಯ್ಕೆ ಆಗ್ತಾರೆ ಅನ್ನೋ ಮಾತನ್ನ ಯತ್ನಾಳ್ ಅವರು ಹೇಳಿದ್ರು. ಸೊ ಅದಕ್ಕೆ ಪೂರಕವಾದಂಥ ಬೆಳವಣಿಗೆಗಳು ಸದ್ದಿಲ್ಲದೆ ಬಿಜೆಪಿ ಒಳಗಡೆ ನಡೀತಾ ಇದೆ. ಸದನ ನಡೆಯುವಂಥ ಸಂದರ್ಭದಲ್ಲಿ ಕೇಂದ್ರದ ನಾಯಕರು ಸುಮ್ಮನೆ ಕೂತಿಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟ ಆಗಿರುವಂಥದ್ದು. ಜನವರಿಯ ಹೊತ್ತಿಗೆ ಬಿಜೆಪಿಗೆ ಹೊಸ ಸಾರಥಿಯನ್ನು ಹುಡುಕುವ ಕೆಲಸ ಬಿಜೆಪಿಯಿಂದ ಅಥವಾ ಬಿಜೆಪಿ ರಾಷ್ಟ್ರೀಯ ನಾಯಕರಿಂದ ಖಂಡಿತವಾಗಲೂ ಆಗುತ್ತೆ. ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಬೇರೆ ಒಬ್ಬ ನಾಯಕರನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ತರುವಂತ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥದ್ದು ಈಗ ಬಲ್ಲ ಮೂಲಗಳಿಂದ ಪ್ರಜಾಧ್ವನಿಗೆ ಸಿಕ್ಕಿರತಕ್ಕಂಥ ಮಾಹಿತಿ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.